ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾವು ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಚಕ್ಲಿನ ನಾವು ಸುಮಾರು ರೀತಿಯಲ್ಲಿ ಮಾಡ್ತೀವಿ. ಈಗ ನಾನು ಮಾಡೋ ಚಕ್ಲಿ ಮಲೆನಾಡು ಹಾಗೂ ಸೌತ್ ಕೇಂದ್ರ ಕಡೆಯಲ್ಲಿ, ಉಡುಪಿ ಮಂಗಳೂರು ಕಡೆಯಲ್ಲಿ ಹೆಚ್ಚು ಜಾಸ್ತಿಯಾಗಿ ಮಾಡ್ತಾರೆ. ಬೇಕಾಗುವ ಪದಾರ್ಥಗಳು: ಅಕ್ಕಿ 3/4 ಕಪ್ಪು, 1/4 ಕಪ್ನಷ್ಟು ಉದ್ದಿನಬೇಳೆ. ಅಂದರೆ ಇಲ್ಲಿ ನಾವು 1:3 ಪ್ರಮಾಣದಲ್ಲಿ ಅಕ್ಕಿ ಮತ್ತು ಉದ್ದನ್ನು ತಗೊಂಡಿದ್ದೀವಿ. ಅಂದರೆ 3 ಅಕ್ಕಿ ಹಾಕಿದರೆ 1 ಉದ್ದಿನಬೇಳೆ ಹಾಕಬೇಕು. ಸಾಟಿಗೆ ತುಪ್ಪ 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಉಪ್ಪು 1 ಟೀ ಸ್ಪೂನ್ನಷ್ಟು ಅಥವಾ ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಖಾರಕ್ಕೆ ಜೀರಿಗೆ ಮೆಣಸಿನ ಪುಡಿ ಅಂಥೇಳಿ ಅದನ್ನು ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಈ ಜೀರಿಗೆ ಮೆಣಸಿನ ಪುಡಿ ಇದೆಯಲ್ಲ, ಇದು ಜಾಸ್ತಿ ಖಾರ ಇರುತ್ತೆ. ಆದ್ದರಿಂದ 1/4 ಟೀ ಸ್ಪೂನ್ ತಗೊಂಡ್ರೆ ಸಾಕು. ಹಿಟ್ಟು ಮಾಡಬೇಕಾದ್ರೆ ನೀವು ಅದಕ್ಕೆ ಜೀರಿಗೆ ಹಾಕಬೇಕು ಪರಿಮಳಕ್ಕೆ. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ. ಆಮೇಲೆ ಚಕ್ಲಿಗೆ ಒತ್ತಬೇಕಾದ್ರೆ, ನೀವು ಪ್ರೆಸ್ ಮಾಡಬೇಕಾದ್ರೆ ಚಕ್ಲಿ ಹಿಟ್ಟಿಗೆ ನೀವು ಇದನ್ನು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಬೇಕು. 1 ಚಿಟಿಗೆಯಷ್ಟು ಇಂಗು, ಪುಡಿ ಮಾಡಿದ SSP ಇಂಗು ಹಾಕಿ ಚೆನ್ನಾಗಿರುತ್ತೆ. ನೀರು ಅರ್ಧ ಕಪ್ನಷ್ಟು ಈ ಹಿಟ್ಟಿಗೆ ಹಿಡಿಯುತ್ತೆ. ನೀವು ನೋಡ್ಕೊಳ್ತಾ ಹಾಕೋಬೇಕು. ಇದನ್ನ ಕರಿಯೋದಕ್ಕೆ ಎಣ್ಣೆ ಬೇಕಾದಷ್ಟು ಇಟ್ಕೊಳ್ಳಿ. ನಾನಿಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡನ್ನು ಸೇರಿಸಿದ್ರೆ 1 ಕಪ್ ಆಗುವಷ್ಟು ಹಾಕಿದ್ದೀನಿ. ಆದ್ದರಿಂದ ನಾನು ಮಿಕ್ಸಿನಲ್ಲೇ ಪೌಡರ್ ಮಾಡ್ಕೊಂಡಿದ್ದೀನಿ. ನೀವು ಮಿಕ್ಸಿನಲ್ಲಿ ಪೌಡರ್ ಮಾಡಿದರೆ ಅಷ್ಟು ನೈಸಾಗಿ ಬರಲ್ಲ. ನೀವು ಸ್ವಲ್ಪ ಪ್ರಮಾಣದಲ್ಲಾದರೆ ಈ ಮಿಕ್ಸಿನಲ್ಲಿ ಹಾಕೋಬೋದು. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಂದ್ರೆ ಆದಷ್ಟು ನೀವು ಹಿಟ್ಟಿನ ಗಿರಣಿಗೆ ಕೊಟ್ಟು ಮಾಡಿಸೋದು ಒಳ್ಳೆಯದು. ಯಾಕಂದರೆ ಅಲ್ಲಿ ನೈಸಾಗಿ ಬರುತ್ತೆ, ಆವಾಗ ಚಕ್ಲಿ ಚೆನ್ನಾಗಾಗುತ್ತೆ. ಈ ಮಿಕ್ಸಿನಲ್ಲಿ ಹಾಕಿದ್ ಕೂಡ ಚೆನ್ನಾಗಾಗುತ್ತೆ, ಆದರೆ ನೀವು ಹಿಟ್ಟಿನ ಗಿರಣಿ ಇದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ನೋಡಿ, ಇಲ್ಲಿ ನಾನು ಈ ಅಕ್ಕಿ ಮತ್ತು ಉದ್ದಿನಬೇಳೆ ಜಾಸ್ತಿ ಪ್ರಮಾಣದಲ್ಲಿ ಹಾಕಿಬಿಟ್ಟು ಇದನ್ನು ಹಿಟ್ಟಿನ ಗಿರಣಿನಲ್ಲಿ ರುಬ್ಬಿಸಿದ್ದೀನಿ. ಸೊ ಇದು ನೋಡಿ ತುಂಬ ನೈಸಾಗಿ ಬಂದಿದೆ. ನಿಮಗೆ ಹಿಟ್ಟಿನ ಗಿರಣಿ ಸೌಲಭ್ಯ ಇದ್ದರೆ ಈ ಥರನೇ ಮಾಡೋದು ಒಳ್ಳೆಯದು. ನಾನು ಅಕ್ಕಿನ ಮತ್ತು ಉದ್ದಿನಬೇಳೆನ ಕ್ಲೀನಾಗಿ ತೊಳೆದ್ಬಿಟ್ಟು ಇದನ್ನು ಆರು ಹಾಕಿದ್ದೀನಿ. ನಾನು ಇದನ್ನು ಹಿಂದಿನ ದಿನನೇ ಹಾಕಿದ್ದೀನಿ. ಈ ಅಕ್ಕಿ ಮತ್ತು ಉದ್ದಿನಬೇಳೆ ಈಗ ಸುಮಾರಾಗಿ ಒಣಗಿದೆ. ಈಗ ಇದನ್ನು ನಾನು ಬಾಣಲೆನಲ್ಲಿ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ. ಉದ್ದಿನಬೇಳೆನ ಫ್ರೈ ಮಾಡ್ತೀನಿ. ಉದ್ದಿನಬೇಳೆನ ನೀವು ಮೀಡಿಯಂ ಉರಿನಲ್ಲಿ ಇಟ್ಟುಕೊಂಡು ಹೀಗೆ ಹುರಿತಾ ಇರಬೇಕು. ಈ ಉದ್ದಿನಬೇಳೆ ನೋಡಿ ಈಗ ಹೊಂಬಣ್ಣಕ್ಕೆ ತಿರುಗ್ತಾ ಇದೆ. ಈ ಉದ್ದಿನಬೇಳೆ ಹೊಂಬಣ್ಣಕ್ಕೆ ತೆಗೆದ ಮೇಲೆ ನೀವು ಅದನ್ನು ಒಂದು ಪಾತ್ರೆಗೋ ತಟ್ಟೆಗೋ ತೆಕ್ಕೊಳ್ಳಿ. ಉದ್ದಿನಬೇಳೆನ ನಾನು ಸುಮಾರು 5ರಿಂದ 6 ನಿಮಿಷ ಹುರಿದಿದ್ದೀನಿ. ಇದು ಹೊಂಬಣ್ಣಕ್ಕೆ ಬಂದರೆ ಸಾಕು. ಅದೇ ಬಾಣಲೆಗೆ ಅಕ್ಕಿ ಹಾಕಿಬಿಟ್ಟು ಅದನ್ನು ಕೂಡ ಹುರಿರಿ. ಅಕ್ಕಿನೂ ಕೂಡ ನೀವು ಮೀಡಿಯಂ ಲೋ ಊರಿನಲ್ಲೇ ಹುರಿರಿ, ತೀರಾ ಹೈ ಉರಿ ಮಾಡಿಬಿಡಿ ಎರಡಕ್ಕೂ, ಉದ್ದಿನಬೇಳೆಗೂ ಅಕ್ಕಿಗೂ. ಯಾಕಂದರೆ ಹೈ ಉರಿ ಆಗಿಬಿಟ್ರೆ ಮೇಲ್ಗಡೆ ಎಲ್ಲ ನಿಮಗೆ ಹುರಿದಾಗಿರುತ್ತೆ, ಒಳಗಡೆ ಹಸಿ ಹಾಗೆ ಉಳಿಯುತ್ತೆ, ಆವಾಗ ಹಿಟ್ಟು ಚೆನ್ನಾಗಾಗಲ್ಲ. ಈ ಅಕ್ಕಿ ಕೂಡ ನೋಡಿ ಈಗ ತುಂಬ ಬಿಳಿಯಾಗಿ ಕಾಣ್ತಾ ಇದೆ ನೋಡಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಚೆನ್ನಾಗಿ ಹುರಿದಿದ್ದೀನಿ ನಾನು. ಇದ್ರ ಕಲರು ನೋಡಿ ಸ್ವಲ್ಪ ಚೇಂಜ್ ಆಗಿದೆ. ತೀರಾ ನೀವು ಕೆಂಪಗೆ ಮಾಡಬಾರ್ದು ಅಕ್ಕಿನ, ಅದು ಬಿಳಿಯಿಂದ ಸ್ವಲ್ಪ ಚೇಂಜ್ ಆದರೆ ಸಾಕು. ಈಗ ಈ ಅಕ್ಕಿ ಉದ್ದಿನಬೇಳೆನೂ ಎರಡನ್ನೂ ಒಟ್ಟಿಗೆ ಹಾಕೋಣ. ಒಂದ್ಸಲ ಸುಮ್ಮನೆ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿಬಿಡಿ. ಅಕ್ಕಿನ ನಾನು ಸುಮಾರು ಒಂದು 5 ನಿಮಿಷ ಹುರಿದಿದ್ದೀನಿ. ನೋಡಿ, ಈ ಅಕ್ಕಿ ನೋಡಿ ಸ್ವಲ್ಪ ಶಿಂಕ್ ಆದ ಹಾಗಾಗಿ ಕಲರು ನೋಡಿ ಅದರದ್ದು ವ್ಯತ್ಯಾಸ ಆಗಿದೆ ಬಿಳಿಯಾಗಿ. ಅಂದರೆ ನೀವು ಅದನ್ನು ಅಕ್ಕಿನ ಹೀಗೆ ಪ್ರೆಸ್ ಮಾಡಿ ಒಡೆದ್ರೆ ಒಳಗೆ ಕೂಡ ಹಸಿ ಹಸಿ ಇರಬಾರ್ದು, ಗಟ್ಟಿಯಾಗಿರ್ಬೇಕು. ಅಷ್ಟರವರೆಗೆ ನೀವು ಹುರಿಬೇಕು. ಈಗ ಇದು ಸ್ವಲ್ಪ ಬೆಚ್ಚಗಿದ್ದಂತೆಯೇ ನಾವು ಮಿಕ್ಸಿಗೆ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಜೀರಿಗೆ ಕೂಡ ಇದಕ್ಕೆ ಹಾಕಿ ಇದನ್ನು ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಜರಡಿ ಇಡೋಣ. ಹಿಟ್ಟು ಜರಡಿ ಹಿಡಿದ ಮೇಲೆ ಈ ಥರಿ ತೆಗೆದ್ಬಿಡಿ, ಇದನ್ನ ಹಾಕಬೇಡಿ. ಜರಡಿ ಹಿಡಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ, ಆ ಹಿಟ್ಟಿಗೆ ಉಪ್ಪು ಹಾಕಿ, ಸ್ವಲ್ಪ ಜೀರಿಗೆ ಮೆಣಸಿನ ಪುಡಿ, 1 ಚಿಟಿಕೆಯಷ್ಟು ಪುಡಿಯಾದ ಮಾಡಿದ SSP ಇಂಗು, ಹಾಗೆ ತುಪ್ಪ ಹಾಕೋಣ.
ಹಿಟ್ಟನ್ನು ಹೀಗೆ ಡ್ರೈ ಆಗಿ ಕಲಸಿ ನೀರು ಹಾಕೋ ಮೊದಲು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆನೂ ತುಪ್ಪ ಚೆನ್ನಾಗಿ ಸ್ಪ್ರೆಡ್ ಆಗೋ ಹಾಗೆ ಮಿಕ್ಸ್ ಮಾಡಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಈ ಹಿಟ್ಟು ಪಸೆ ಪಸೆಯಾಗಿ ಬಂದಿದೆ ನೋಡಿ, ಅಷ್ಟರ ಮಟ್ಟಿಗೆ ನೀವು ತುಪ್ಪ ಹಾಕಬೇಕು. ಇಷ್ಟು ಹೀಗಿದ್ರೆ ಸಾಕು. ತೀರಾ ತುಪ್ಪ ಹಾಕಿದ್ರೆ ನಿಮಗೆ ಮಾಡ್ಲಿಕ್ಕೆ ಬರಲ್ಲ, ಪುಡಿ ಪುಡಿ ಆಗುತ್ತೆ. ಈ ಥರ ಇದ್ರೆ ಸಾಕು. ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಕಲಿಸ್ಕೊಳ್ಳಿ. ಈ ಹಿಟ್ಟು ತುಂಬ ನೀರಾದರೆ ನಿಮಗೆ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಸೊ ತುಂಬ ಗಟ್ಟಿನೂ ಇರಬಾರ್ದು, ಸ್ವಲ್ಪನೇ ಹಾಕೋತಾ ಕಲಿಸ್ಕೊಳ್ಳಿ. ನೋಡಿ ನಿಮಗೆ ಅದು ಈ ಥರ ಚಪಾತಿ ಹಿಟ್ಟಿನ ಹದಕ್ಕಿದ್ರೆ ಸಾಕು. ಚಕ್ಲಿ ಒರಳಲ್ಲಿ ನಿಮಗೆ ಅದನ್ನು ಬಿಡಲಿಕ್ಕೆ ಅನುಕೂಲವಾಗೋಷ್ಟು ಮಾಡ್ಕೊಳ್ಳಿ. ಹಿಟ್ಟನ್ನು ನೀವು ಚೆನ್ನಾಗಿ ನಾದ್ಕೊಳ್ಳಿ. ಎಣ್ಣೆನ ಕಾಯ್ಲಿಕ್ಕಿಡಿ. ಒಂದು ಪ್ಲಾಸ್ಟಿಕ್ ಶೀಟ್ ತಗೊಂಡು ಅದಕ್ಕೆ ಸ್ವಲ್ಪ ಹೀಗೆ ಎಣ್ಣೆ ಸವರಿಟ್ಕೊಳ್ಳಿ. ಹಾಗೆ ಚಕ್ಲಿ ಒರಳಿಗೂ ಕೂಡ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಈಗ ಈ ಚಕ್ಲಿ ಒರಳಿಗೆ ಬೇಕಾಗುವಷ್ಟು ಹಿಟ್ಟನ್ನು ತಗೊಂಡ್ಬಿಟ್ಟು ಪ್ರೆಸ್ ಮಾಡೋಣ. ನಿಮಗೆ ಬೇಕಾದ ಸೈಜಿಗೆ ಚಕ್ಲಿನ ಮಾಡ್ಕೊಳ್ಳಿ. ನೀವು ಚಕ್ಲಿನ ಎಲ್ಲಿಂದ ಶುರು ಮಾಡಿರ್ತೀರೋ ಎಳೆನ ಅಲ್ಲಿಗೆ ಹೀಗೆ ಎಂಡ್ ಮಾಡಿದ್ರೆ ಚಕ್ಲಿ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಹೀಗೆ ಚಕ್ಲಿನ ನಿಧಾನವಾಗಿ ಒಂದೊಂದೇ ಹೀಗೆ ಎಣ್ಣೆಗೆ ಹಾಕಿ ನೀವು ಎಷ್ಟು ಎಣ್ಣೆ ಇಟ್ಕೊಂಡಿರ್ತೀರೋ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿ. ಉರಿನ ಮೀಡಿಯಂ ಲೋ ಇಟ್ಕೊಳ್ಳಿ. ತೀರಾ ಹೈ ಇಟ್ಕೊಂಡ್ರೆ ಮೇಲೆಲ್ಲ ಕಪ್ಪಾಗಿ ಒಳಗೆ ಬೇಯಲ್ಲ. ಹೀಗೆ ನಿಧಾನವಾಗಿ 1 ನಿಮಿಷ ಆದಮೇಲೆ ಹೀಗೆ ತಿರ್ಸಿ ಹಾಕಿ. 2 ಸೈಡು ಚೆನ್ನಾಗಿ ಬೇಯಲಿ. ಅಲ್ಲಿ ಚಕ್ಲಿ ಕರಿತಾ ಇರ್ಬೇಕಾದ್ರೆ ಇಲ್ಲೊಂದು ಎಷ್ಟು ಬೇಕೋ ನಿಮ್ಗೆ ಅಷ್ಟು ಚಕ್ಲಿನ ಮಾಡ್ಕೊತಾ ಇರಿ. ಈಗ ನೋಡಿ ಈ ಚಕ್ಲಿ ಆಗಿದೆ, ಹಾಗೂ ಹೊಂಬಣ್ಣಕ್ಕೂ ತಿರುಗಿದೆ ನೋಡಿ, ನೊರೆ ಎಲ್ಲ ನಿಂತಿದೆ. ಈಗ ನೀವು ಈ ಚಕ್ಲಿನ ಒಂದು ಪಾತ್ರೆಗೆ ತೆಗೀರಿ. ಹಾಗೇನೆ ಉಳಿದಿದ್ದ ಚಕ್ಲಿಗಳನ್ನು ಕೂಡ ಕರೆದು ತೆಗೀರಿ. ಈಗ ನಾನು ಮಾಡಿದ ಚಕ್ಲಿ ಸೈಜ್ನಲ್ಲೇ ನೀವು ಮಾಡಿದರೆ ಸುಮಾರು 25 ಚಕ್ಲಿ ಅಷ್ಟು ಆಗುತ್ತೆ. ಈ ಥರ ಚಕ್ಲಿ ಮಾಡುವಾಗ ಸಾಮಾನ್ಯವಾಗಿ ಯಾರು ಖಾರ ಹಾಕಲ್ಲ, ಆದರೆ ಖಾರ ಇಷ್ಟಪಡುವಾಗ ನಾವು ಬೇಕಾದರೆ ಖಾರ ಹಾಕೋಬೋದು. ನೋಡಿದ್ರಲ್ವಾ ಗರಿಗರಿಯಾಗಿ ಹೇಗೆ ಚಕ್ಲಿ ಮಾಡ್ಬೋದು ಅಂತ ಹೇಳಿ. ನೀವು ಕೂಡ ಇದೇ ಥರ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.